ಎಲ್ಲಿ ಶೆಟ್ಟಿನ ಶೆಡ್ ಹೇಳಿದೆ ಲೋಕಲ್. ಮರದ ಹತ್ರ ಬಂದ್ರ ಇಲ್ಲ ಹಣ್ಣಾಗಿದ್ದು ಕಿತ್ಕೊಂಡ್ಬಂದು ಮಡಗಿದ್ರು. ಮಡಗಿದ್ರ ನಾನು ಒಂದು ಬೆಳಿಗ್ಗೆ ಒಂದು 20 ಕಿತ್ಕೊಂಡು ಅಂದ್ರೆ ಮರ ಹಗ್ಗ ಕಟ್ಟಿ ಇಳಿಸಿರೋದು. ಎಲ್ಲ ಹಣ್ಣಾಗಿದಾವಲ್ವಾ? ಇವು ಹಣ್ಣಾಗಿದೆ. ಇವೆಲ್ಲ ಕಿತ್ಕೊಂಬಂದಿದ್ದು. ಹೌದಾ? ಬೆಳಿಗ್ಗೆ ಅಲ್ಲಿ ಮನೇಲಿ ಇದಾವ? ಮನೇಲಿ ಕಾಯವು ಇವು ಹಣ್ಣಾಗಿದಾವೆ. ನಾವು ಮನೆಗೆ ಕಿತ್ಕೊಂಡ್ಬಂದ್ರೆ ಹೋಗಿ ಇಳಿಸಿರೋದು. ಇನ್ನು ಒಂದು ತಿಂಗಳು ಬರುತ್ತಾ ಇವೆಲ್ಲ ಹಲಸಿನ ಹಣ್ಣು? ಇನ್ನೊಂದು ತಿಂಗಳು ಬರುತ್ತೆ. ಪರವಾಗಿಲ್ಲ ಈ ಸಲ ಬೆಳೆ ಅಲ್ವಾ? ಲೇಟ್ ಆಯ್ತು. ರೇಟ್ ಅಲ್ವಾ? ಲೇಟ್ ಆಗೋಯ್ತು. ಅದು ಕೆಂಪು ತೊಳೆ ತುಂಬಾ ಡಿಮ್ಯಾಂಡ್ ಅಲ್ವಾ? ಕೆಂಪು ತೊಳೆ ಇತ್ತು, ಕಮ್ಮಿ ಆಗ್ಬಿಡಿ ಸರ್. ಸೋಳರಾಗ ಅದೇ ನಂಬತ್ತು ಹೇಳಿ ನೋಡಿ, ಟೇಸ್ಟ್ ನೋಡಿ. ನೋಡ್ತೀನಿ 10 ರೂಪಾಯಿಗೆ 4. ಇಲ್ಲ ಹೇಳಿ, ಎಷ್ಟು ಬೇಕು? 4 ಕೊಟ್ಟು ಎರಡೇ. ಅವು ಕಾಯಿ ಎಷ್ಟು ದಪ್ಪು? ಇದು ದಪ್ಪು ಉಂಡಿನ ಉಂಡಿ 250 ರೂಪಾಯಿ. 150 150 250 ಎಲ್ಲ ಹಣ್ಣಲ್ವಾ? ಹಣ್ಣು ಎಲ್ಲ ಇದೇ ಕಲರ್. ಇದೇ ಕಲರು ಏನು ಹಳದಿ ಕಲರ್ ಅಲ್ವಾ ಇದು? ಹೆಂಗು ಒಂದ್ ಕಾಲದಲ್ಲಿ ಹಲಸಿನ ಯಾರು ತಿಂತಿರ್ಲಿಲ್ಲ, ಈಗ ನೋಡಿ ಅಲ್ವಾ? ಸರ್ ಇದು ನ್ಯಾಚುರಲ್ ಅಲ್ವಾ, ತಿನ್ನಲೇಬೇಕು. ಹೌದಲ್ಲ? ತಿನ್ನಲೇಬೇಕು. ಏನು ಮಾಡೋಕ್ಕಾಗಲ್ಲ. ಯಾವ ಶುಗರ್ ಇರೋ ತಿನ್ನಲ್ಲ. ಶುಗರ್ ಇರೋ ತಿನ್ನಲ್ಲ ಅಲ್ವಾ? ಶುಗರ್ ಇರೋ ತಿನ್ನಲ್ಲ, ಆದ್ರೂ ತಿಂತಾರೆ ಅಲ್ವಾ? ಇದು ಏನು ಮಿಕ್ಸ್ ಇಲ್ವಲ್ಲ ಸರ್? ಕರೆಕ್ಟ್ ಕೆಮಿಕಲ್ ಇಲ್ವಲ್ಲ? ಕೆಮಿಕಲ್ ಇಲ್ಲ, ಡೈರೆಕ್ಟ್ ಅಲ್ವಾ? ಕೆಮಿಕಲ್ ಇಲ್ದೇ ಫ್ರೀ ಅಂದ್ರೆ ಇದು ಏಕೈಕ ಹಲಸಿನ ಹಣ್ಣು ಅಲ್ವಾ? ಕೊಟ್ಟೆ 2 ನಿಮಿಷ ನಿಮಗೆ ಕೊಡೋದಿಲ್ಲ. ವೀಕ್ಷಕರೇ, ನಾನಿವತ್ತು ತುಮಕೂರಲ್ಲಿದ್ದೀನಿ. ತುಮಕೂರಲ್ಲಿ ಹೋಗ್ತಾ ಇದ್ದೆ. ಒಬ್ಬರು ಹಲಸಿನ ಹಣ್ಣಿನ ವ್ಯಾಪಾರಿಯವರು ಕುಯ್ತಾ ಇದ್ರು. ಹೀಗಾಗಿ 10 ರೂಪಾಯಿಗೆ 4 ವ್ಯಾಪಾರ ಮಾಡ್ತಿದ್ದಾರೆ. ಒಂದು 250 ರೂಪಾಯಿಗೆ ಒಂದು ಉಂಡಿ ಕೊಡ್ತಿದ್ದಾರೆ. ನಾನು ಇನ್ನೊಂದು 10 ರೂಪಾಯಿ. ತುಮಕೂರು ಹಲಸು, ಕೆಂಪು ಹಲಸು ಈಗಾಗಲೇ ತುಂಬ ಪ್ರಖ್ಯಾತಿ ಪಡ್ಕೊಂಡಿದೆ. ಶಂಕರ ಹಲಸು ಮತ್ತು ಸಿದ್ದು ಹಲಸು ಅಂತೇಳಿ ಈಗಾಗಲೇ 2 ಪೇಟೆಂಟ್ ಆಗಿದ್ದಾವೆ. ಇನ್ನು ದಾವಸ್ಪೇಟೆ ಕಡೆ ಎಲ್ಲ ಮಾಡ್ತಿದ್ರು ಈಗ. ಅವು ಎಲ್ಲ ಮರ ಹತ್ತಿರ ಇಲ್ಲ ಅಲ್ವಾ?